ತಿರುಪ್ಪಾವೈನ 27ನೇ ಪದ್ಯ. ಕೂಡಾರೆ ವೆಲ್ಲುಂ ಶ್ರೀ ಗೋವಿಂದ ಉಂದೆನ್ ಪಾಡುಪ್ಪರೆಗೊಂಡ್ யாம்பெரும் சன்மானம் நாடுப்புகழம் பரிசீலாக நன்றாக சூடகமே தோள்வழியே தோடேஷ் சிரிப்போவே பாடகமே என்றென்றெம் பல்கலனம் யாம் அணிமோம் ஆடியுடப்போ அதன் பின்பால் சோறு மூடனை பேது முழங்க வழிவான் ಕೂಡಿ ಇರಂದ ಕುಳಿಂದೇಳೋ ರೆಂಭಾವಾಯ್. ತಿರುಪ್ಪಾವೈನ 27ನೇ ಪದ್ಯದ ತಾತ್ಪರ್ಯದಲ್ಲಿ ವ್ರತಾನುಷ್ಠಾನದ ನಂತರ ಗೋಪಿಕನ್ಯರು ತಮಗೆ ಲಭಿಸಿದ ಸನ್ಮಾನಗಳ ಬಗ್ಗೆ ಚರ್ಚಿಸ್ತಿದ್ದಾರೆ ಅಥವಾ ವಿಚಾರ ಹೇಳ್ಕೊತಾ ಇರೋ ಪದ್ಯ ಆಗಿದೆ ಇದು. ನಿನ್ನಿಂದ ವಿಮುಖರಾಗಿರುವವರನ್ನೂ ಸಹ ನಿನ್ನೆಡೆಗೆ ಆಕರ್ಷಿಸಿಕೊಳ್ಳುವಂತಹ ಸದ್ಗುಣಗಳಿಂದ ಕೂಡಿದ ಕೃಷ್ಣನೇ, ನಾವು ಹೊಂದಿರುವ ಸನ್ಮಾನಗಳು ಯಾವುದೆಂದರೆ ನಿನ್ನನ್ನು ಪಡೆದು ನಿನ್ನನ್ನು ಸೇರಿ ಆನಂದಿಸುವುದು. ಊರಿಗೆ ಸಮಸ್ತರೂ ಹೊಗಳುವ ರೀತಿಯಲ್ಲಿ ನಾವು ತಲೆಗೆ ಆಭರಣ, ತೋಳ್ಬಳೆಗಳು, ಕಿವಿಯೋಲೆಗಳು, ಎಲ್ಲ ಅಲಂಕಾರದ ವಸ್ತುಗಳನ್ನು ಅಲಂಕರಿಸಿಕೊಂಡು ಹೊಸ ರೇಷ್ಮೆ ಸೀರೆಯನ್ನು ಉಟ್ಟು ಬಂದಿದ್ದೇವೆ. ಅನಂತರ ಕ್ಷೀರಾನ್ನವನ್ನು ತುಪ್ಪದಿಂದ ತೋಯಿಸಿ ನಮ್ಮ ಅಂಗೈಯಲ್ಲಿ ಇಟ್ಟುಕೊಂಡು ಆ ತುಪ್ಪವನ್ನು ಕರಗಿಸಿ ನಮ್ಮ ಅಂಗೈಯಿಂದ ಸೋರಿ ಮೊಣಕೈ ಮೂಲಕ ಹರಿದು ತೊಟ್ಟಿಕ್ಕುವಂಥ ಭೋಗ್ಯ ನಿನ್ನೊಡನೆ ಬೆರೆತು ಊಟ ಮಾಡುವ ಮತ್ತು ಆನಂದಿಸಬೇಕೆಂದು ಬಂದಿದ್ದೇವೆ. ಕೂಡಾರೆ ವೆಲ್ಲುಂ, ತನ್ನೆಡೆಗೆ ಪ್ರೀತಿಯಿಂದ ಬಂದವರನ್ನು ತನ್ನ ಸೌಂದರ್ಯದ ಗುಣಗಳಿಂದ ಗೆದ್ದುಕೊಳ್ಳುವನು. ತನ್ನನ್ನು ದ್ವೇಷಿಸಿದವರನ್ನೂ ಸಹ ಶೌರ್ಯ ವೀರ್ಯಾದಿ ಗುಣಗಳಿಂದ ಗೆಲ್ಲುವನು. ಕೃಷ್ಣನು ಗೋಪಿಕನ್ಯೆಯರನ್ನು ಕುರಿತು, ನಿಮಗೆ ವ್ರತಾನುಷ್ಠಾನಕ್ಕೆ ಬೇಕಾದ ಸಲಕರಣೆ ಕೊಟ್ಟರೆ ನಿಮ್ಮ ಆಸೆ ತೀರಿತಷ್ಟೇ ಎಂದು ಕೇಳಿದಾಗ ಅವರ ಪ್ರತ್ಯುತ್ತರವಾಗಿ ಈ ಮಾತುಗಳು ಗೋಪಿಕನ್ಯರು ಹೇಳ್ತಾರೆ. ನಮಗಷ್ಟು ಮಾತ್ರ ಸಾಲದು, ನಿನ್ನಿಂದ ನಾವು ಸನ್ಮಾನ ಪಡಿಬೇಕು. ಆ ಸನ್ಮಾನವು ನೀನು ನಮ್ಮೊಡನೆ ಬೆರೆತು ನಮಗೆ ಆನಂದವನ್ನುಂಟು ಮಾಡಬೇಕು. ಹಿಂದೆ ಗೋಪಿಕನ್ಯರು ಹೇಳಿದ್ರು, ನೈಯುಣ್ಣೋ ಪಾಲುಣ್ಣೋ ಮಲೆಟ್ಟು ನಾ ಮುಡಿಯೋ ಎಂದೆಲ್ಲ ಹೇಳಿದ್ರು. ಈ ನಿಯಮಗಳೆಲ್ಲ ಅವರಿಗೆ ನಾವು ಕೃಷ್ಣನಲ್ಲಿ ಅಗಲಿದ್ದಾಗ, ಅಂದರೆ ಆವಾಗ ಅವ್ರು ಹೇಳಿದ್ರು, ನಾವೇನೂ ಯೂಸ್ ಮಾಡಲ್ಲ, ನಾವು ಭೋಗ ವಸ್ತುಗಳನ್ನು ಮಾಡ್ಕೊಳ್ಳಲ್ಲ, ಅಲಂಕಾರ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು. ಆಗ ಅವರು ಅಜ್ಞಾನದಲ್ಲಿದ್ದರು. ಈಗ ಅದು ಮಂಜಿನಂತೆ ಆ ಕತ್ತಲೆ ಕಳೆದಿದೆ, ಜ್ಞಾನ ತುಂಬಿದೆ. ಆದ ಕಾರಣ ನಾವು ಕೃಷ್ಣನೊಡನೆ ಸೇರಬೇಕು. ಇದರಿಂದ ಅವರಿಗೆ ಆನಂದ ಪ್ರಾಪ್ತಿಯಾಗುವುದು. ನಮ್ಮ ವ್ರತಕ್ಕೆ ನಮಗೆ ಕೃಷ್ಣ ಫಲವನ್ನ ಕೊಡಬೇಕು. ಕೃಷ್ಣನ ಸಂಘ, ಹಾಗೆ ಕೃಷ್ಣ ಮತ್ತು ನೆಪ್ಪಿನ್ಯರು ಇಬ್ಬರೂ ಸೇರಿ ನಮ್ಮನ್ನು ಅಲಂಕರಿಸಬೇಕು. ಇದೇ ಅವರಿಗೆ ಲಭಿಸುವ ಸನ್ಮಾನ ಅಂತ ಹೇಳ್ತಾ ಇದ್ದಾರೆ. ಭಕ್ತರಿಗೆ ಭಗವಂತನಿಂದ ಲಭಿಸುವ ಸನ್ಮಾನಗಳು, ನಾವು ಅವನಿಗೆ ಶೇಷಭೂತರು, ಅವನ ಅಧೀನರು ಎಂಬ ಜ್ಞಾನ, ಅವನು ಮತ್ತು ಅವನ ಸಾಮೀಪ್ಯದ ಅನುಭವ. ಆತ್ಮ ಮತ್ತು ಜೀವಾತ್ಮ ಒಂದಾಗೋದಷ್ಟೇ ಎಲ್ಲ ವಿಧದ ಅಲಂಕಾರ ಅಂತ ಗೋಪಿಕನ್ಯರಿಗೆ ಅರ್ಥ ಆಯಿತು. ಅಂಥ ಆನಂದಾನುಭವವನ್ನು ಅವರು ಇವತ್ತು ಅನುಭವಿಸ್ತಾ ಇದ್ದಾರೆ ಅಂತ ಗೋದಾದೇವಿ ಹೇಳ್ತಾ ಹೋಗ್ತಾ ಇದ್ದಾಳೆ. ಗೋಪಿಕನ್ಯಕೆಯರು ಆಗ ಮಾಡಿದಂಥ ಕಾತ್ಯಾಯನಿ ವ್ರತವನ್ನೇ ಗೋದಾದೇವಿ ತಿರುಪ್ಪಾವೈಲಿ ನಮಗೆ ಹೇಳ್ತಾ ಹೋದ್ಲು. ನಾವದನ್ನು ಮಾಡ್ತಾ ಹೋಗಿ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ಈ ಹಾಡಿನ ಥರ ಭಗವತಿ ಗೋದಾದೇವಿ ಇವತ್ತು ನಮಗೆ ಒಂದು ಅಡುಗೆ ಸಹ ಕಲಿಸ್ತಾ ಇದ್ದಾಳೆ, ಹಾಗೆ ಒಂದು ಪಾಯಸವನ್ನು ಮಾಡಕ್ಕೆ ಹೇಳ್ತಾ ಇದ್ದಾಳೆ. ಈ ಪಾಯಸದಲ್ಲಿ ಅವಳು ಜೀವಾತ್ಮ ಪರಮಾತ್ಮ ಹೇಗೆ ಒಂದಾಗ್ತಾರೆ ಅನ್ನೋದರ ಬಗ್ಗೆ ಹೇಳ್ತಾ ಇದ್ದಾಳೆ. ಈ ಪಾಯಸದಲ್ಲಿ ಹಾಲು ಹಾಕಿ, ಅನ್ನ ಹಾಕಿ, ಬೆಲ್ಲ ಹಾಕಿ, ತುಪ್ಪ ಇಷ್ಟು ಹಾಕಿ, ಅದು ನೀವು ಬಾಯಲ್ಲಿ ಚಮಚದಿಂದ ಎಲ್ಲ ತಿನ್ನೋದಲ್ಲ, ಕೈಯಿಂದ ನೀವು ತಿಂದರೆ ಅದು ತುಪ್ಪ ಮೊಣಕಾಲ್ವರೆಗೂ ಸೋರಬೇಕು. ಅಂದರೆ ನಮ್ಮ ಮನೆ ಸಹ ಅಷ್ಟು ಸಮೃದ್ಧವಾಗಿದೆ, ನಮ್ಮ ಮನಸ್ಸು ಸಹ ಅಷ್ಟು ಸಮೃದ್ಧವಾಗಿದೆ ಅಂತ ಹೇಳೋದಕ್ಕೆ ಇದನ್ನು ಹೇಳ್ತಾ ಇದ್ದಾಳೆ. ಎಲ್ಲ ಗೋಡಂಬಿ, ದ್ರಾಕ್ಷಿ, ನೀವು ಅದರೊಳಗಡೆ ಏನೆಲ್ಲ ಹಾಕಿದ್ರು ಅದು ಒಂದು ಜೀವವಾಗಿ ಒಂದು ಪಾಯಸವಾಗುತ್ತೆ. ಅದು ಇಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ನೀವು ಇವತ್ತೊಂದು ಪಾಯಸ ಮಾಡಿ. ಇಷ್ಟು ದಿನ ನೀವು ನನ್ನ ವ್ರತವನ್ನು ಮಾಡಬೇಕಾದ್ರೆ ಅಲಂಕಾರ ಮಾಡಿಕೊಂಡ್ರೋ ಬಿಟ್ರೋ, ಪಾಪ ಏನು ಮಾಡಲಿ ಏನು ಬಿಡಲಿ ಅಂತಾನೆ ಯೋಚನೆ ಆಗ್ತಿತ್ತು, ವ್ರತ ಹೇಗೆ ಶುರು ಮಾಡಲಿ ಏನು ಮಾಡಲಿ ಅಂತ ಹೇಳಿ. ಹಾಗಾಗಿ ಇವತ್ತು ನೀವೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಪಾಯಸ ಮಾಡಿಕೊಂಡು
ತಿನ್ನಿ ಅಂತ ಹೇಳ್ತಾ ಇದ್ದಾಳೆ. ಅಂದರೆ ಎಷ್ಟು ಮಾತೃ ಹೃದಯ ಇದ್ದಾಳೆ ನೋಡಿ ಗೋದಾದೇವಿ. ಅವಳೇನು ನಮ್ಮನ್ನೆಲ್ಲ ಮಕ್ಕಳ ಥರ ನೋಡ್ತಾ ಇದ್ದಾಳೆ. ಈ ಮಕ್ಕಳನ್ನ ನಾವು ಹೇಗೆ ತಿದ್ದಿ ತೀಡಿ ಅವ್ರನ್ನ ಬೆಳೆಸ್ಬೇಕು ಅಂತ ಆಸೆ ಪಡ್ತೀವೋ ಹಾಗೆ ಅವಳು ನಮ್ಮನ್ನು ತಿದ್ದಿ ತೀಡಿ ವ್ರತಗಳ ಈ ಪದ್ಯಗಳ ಮುಖಾಂತರ ಭಗವಂತನ ಮನೆಯನ್ನು ಸೇರಿಸಿ ನಮಗೆ ಸನ್ಮಾನವನ್ನು ಮಾಡಿದ್ದಾಳೆ. ಒಂದು ಕ್ಷಣ ಆ ಚಿತ್ರಣವನ್ನು ನೀವು ನೆನಪಿಸ್ಕೊಳ್ಳಿ. ನೀವು ಸಹ ಅಲಂಕಾರ ಮಾಡಿಕೊಂಡು ನೀವು ಮಾಡಿದಿರೋ ಪಾಯಸವನ್ನು ಭಗವಂತನಿಗೆ ಅರ್ಪಿಸಿ ನಿಮ್ಮನ್ನೂ ನೀವು ಅರ್ಪಿಸ್ಕೊಂಡಿದ್ದೀರಾ. ಆ ಭಗವಂತ ನಿಮ್ಮ ತಲೆ ಮೇಲೆ ಶಟಾರಿ ಇಡ್ತಾ ಇದ್ದಾನೆ, ಅಂದರೆ ಸನ್ಮಾನ ಮಾಡ್ತಾ ಇದ್ದಾನೆ ಅಂತ ಒಂದು ಕ್ಷಣ ನೆನಪಿಸ್ಕೊಳ್ಳಿ. ನಿಮ್ಮ ಜೀವನ ಧನ್ಯ ಅನ್ನಿಸ್ಬಿಡುತ್ತೆ. ಈ ವ್ರತವನ್ನು ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ಹಾಗೆ ನಾನು ಮೊದಲೇ ನಿಮ್ಗೆ ಹೇಳಿದ್ದೆ, ಹೆಂಗೆ ಇರಬೇಕು ಪ್ರಪಂಚದಲ್ಲಿ ಹ್ಯಾಂಗೆ ಬರೆದಿತ್ತು ಪ್ರಾಚೀನದಲ್ಲಿ. ಪ್ರಾಚೀನ ಕಾಲದಿಂದ ಈ ವ್ರತ ನಡ್ಕೊಂಡು ಬರ್ತಾ ಇದೆ. ಇವತ್ತೇನು ಹೊಸದಾಗಿ ಹುಟ್ಟಿರೋದಲ್ಲ, ಇದು ಪ್ರಾಚೀನ ಕಾಲದಿಂದ ನಡ್ಕೊಂಡು ಬಂದಿರುವಂತಹ ಒಂದು ಕೃಷ್ಣನ ಕಾಲದಲ್ಲಿ ನಡ್ಕೊಂಡು ಬಂದಿರುವಂತಹ ಒಂದು ವ್ರತವನ್ನು ನಾವು ಮಾಡಿ ಇವತ್ತು ಮುಗಿಸಿದ್ದೀವಿ. 27ನೇ ಪದ್ಯದಲ್ಲೇ ಹೆಚ್ಚು ಕಡಿಮೆ ಈ ವ್ರತ ಮುಗಿದಿದೆ. ಇನ್ನು ಮಿಕ್ಕಿದ ಪದ್ಯಗಳಲ್ಲಿ ನಾವು ಭಗವಂತನಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳೋದ್ರಲ್ಲೇ ಆಗತ್ತೆ. ಇಂಥ ಒಂದು ಪದ್ಯಗಳ ಜೊತೆ ತಿರುಪ್ಪಾವೈ ಹಾಗೂ ಗೋದಾದೇವಿಯ ಜೊತೆ ನಮ್ಮ ಪಯಣ ಇಷ್ಟು ದಿನ ನಡೆದು ಬಂತು. ಹಾಗೆ ಈ ಪದ್ಯದ ತಾತ್ಪರ್ಯವನ್ನು ಕೇಳಿದ್ದವರಿಗೆಲ್ಲ ಧನ್ಯವಾದಗಳು. ತಪ್ಪೇನಾದರೂ ಇದ್ದರೆ ಅದು ನನ್ನದು. ಇದರಿಂದ ನಿಮಗೇನಾದರೂ ಜ್ಞಾನ ಸಿಕ್ಕಿದ್ರೆ ಅದು ಪೂರ್ಣವಾಗಿ ಗೋದಾರಂಗನಾಥನ ಆಶೀರ್ವಾದ ಆಗಿರುತ್ತೆ ಅಂತ ಭಾವಿಸಿ ಈ ಪದ್ಯದ ತಾತ್ಪರ್ಯವನ್ನು ಮುಗಿಸ್ತಾ ಇದ್ದೀನಿ. ಆಂಡಾಳ್ ತಿರುವಳಿಗಡೆ ಶರಣಂ. ಜೈ ಶ್ರೀಮನ್ನಾರಾಯಣ.